ಅವ್ರ ಜೇಬಿನಿಂದ 20 ರೂಪಾಯಿ ನಾವು ಕರಿಬೇವು ಹಾಕಿನ ಅಂತ ಹೇಳಿ ನೀವು ಖರ್ಚು ಹಾಕಿರಿ ಪರವಾಗಿಲ್ಲ, ನಿಮ್ಗಾರ ಉಳಿತಲ್ಲ, ರೊಕ್ಕ ಉಳಿತಲ್ಲ ನಿಮಗೆ. ಮತ್ತು ಎಕ್ಸಸೈಸ್ ದಿನಕ್ಕೆ 15 ದಿವ್ಸಕ್ಕೆ 8 ದಿವ್ಸಕ್ಕೆ ಅದು ಕರಿಬೇವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ನೋಡಿ ನೀರು ಗೀರು ಹಾಕ್ತೀರಿ, ಅದರಿಂದ ನಿಮ್ಮ ಶರೀರನೂ ಸ್ವಲ್ಪ ಏನಾಗ್ತದೆ, ನಾವೇನೋ ಕೆಲಸ ಮಾಡಿವಪ್ಪ ಈ ಗಿಡಕ್ಕೆ ಅಂತೇಳಿ ಅನ್ನೋದೊಂದು ತನು ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಬರ್ತದೆ. ಧನ ಅಂತೂ ನೀವು ಆಲ್ರೆಡಿ 20 ರೂಪಾಯಿ ನೀವು ಪ್ಯಾಕೆಟ್ ಮನೆ ಅಂತ ಹಾಕಿಬಿಟ್ಟಿರ್ತದೆ ಕರಿಬೇವು, ತನು ಮನ ಧನ ಈ ಗಿಡ ಬೆಳೆಸೋದು ಮೂರೂ ಕೂಡ ಒಳ್ಳೆಯದಾಗ್ತದೆ. ಎಷ್ಟು ಯೋಗ ಮಾಡ್ತೀರಿ, ಇದು ಮೇಘಲ ಯೋಗ ಇದೆ, ಇದು ಕರ್ಮಯೋಗ ಇದೆ, ಇದನ್ನು ಭೂಮಿಗೆ ಮಾಡೋದ, ನಿಸರ್ಗ ಜೊತೆ ಬಾಂಧವ್ಯ ಅದ, ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಹೆಲ್ತ್ ಕೂಡ ಬರ್ತದೆ. ಇದು ಕೂಡ ಇದೆ. ಇನ್ನೊಂದೇನಿದೆ ಅಂದರೆ ಗಿಡದಿನಿಂದ ನೀವೊಂದು 4-6 ಕುಂಡ ಇದು ಅಂತ ತಿಳ್ಕೊರಿ, ಹೋಗೋ ಮುಂದೆ ಬರೋ ಮುಂದೆ, ಅಥವಾ ನಿಮ್ಮ ಮನೆ ತಳಗಿತ್ತು, ಕಾರಿಡಾರ್ ಟೈಪ್ ಇತ್ತು, ಒಂದು ರೋಡ್ ಅದ, ಅಥವಾ ಏನು ಸ್ವಲ್ಪ ಪಾತ್ವೇ ಟೈಪ್ ಇತ್ತು ಅಂದರೆ ಒಂದು 4-6 ಗಿಡಗಳು, ಆ ಕಡೆ 4-6 ಈ ಕಡೆ 4-6 ಇರುತ್ತೆ. ಮಿಸ್ಟರಿಗೆ ಹೇಳಿ, ನೀವು ಹೋಗೋ ಮುಂದೆ ಬರೋ ಮುಂದೆ ನೋಡ್ಕೊತ ಬರ್ರಿ. ಅವ್ರು ಸುರು ನೋಡಂಗಿಲ್ಲ, ನೆಲ ಮೇಲೆ ನೋಡಿದ್ರೆ ಅಂತ ಕೇಳಿದ್ರೆ ಏನು ಕಿರಿಕಿರಿ ಅಂತ ಹೇಳಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡ್ಲಿಕ್ಕೆ ಶುರು ಮಾಡೋದಂದ್ರೆ ಹೋಗೋ ಮುಂದೆ ನೋಡ್ಕೊತ ಹೋಗ್ತಾರೆ, ಬರೋ ಮುಂದೆ ನೋಡ್ಕೊತಾರೆ. 1-2 ದಿವಸನಾಗ ಅವ್ರಿಗೆ ಏನೋ ಅನ್ಸ್ತಾರೆ. 3ನೇ ದಿವಸ ಹೋಗೋ ಮುಂದೆ ಏನಾಗ್ತದೆ, ಅವು ಗಿಡಗಳು ಬಾಯಿ ಅಂತ ನೋಡ್ಕೊತ ಹೋದ್ರೆ ಅಂದರೆ ಅವು ಅಳ್ಳಾಡ್ತಾವೆ, ಮಾಡ್ತಾವೆ, ಏನು ಮಾಡಿ ಅವಕ್ಕೇನು ಅವಾಗ ಅವ್ರಿಗೆ ಫೀಲಿಂಗ್ ಎಲ್ಲ ಏನೋ ನನಗೆ ಚೆನ್ನಾಗಿ ಹೋಗ್ಬಾರಪ್ಪ ಅಂದ್ಬಿಡ್ತಾವೆ. ಆಮೇಲೆ ಬರೋ ಮುಂದೆ ನೋಡ್ಕೊತ ಬಂದಂದ್ರೆ ಏನಪ್ಪ ಆಫೀಸಿನಾಗ ಎಲ್ಲ ನೀನು ಏನು ಅಲ್ಲಿ ನೀನು ಸಿಟ್ಟು ಅದಲ್ಲ, ಅದು ಸಿಟ್ಟು ಹೋಯ್ತು ನಿಮ್ಮ ಮನ್ಯಾಗ ತೋರಿಸ್ಬೇಡ.